ಹೌಸ್ ನಂಬರ್ ಗೊತ್ತಿಲ್ಲ. ಈ ಕ್ಯಾಮ್ರಾನ ಅಣ್ಣ ಬರೀ ಈ ಕ್ಯಾಮ್ರಾಗೇನೆ 54,000 ರೂಪಾಯಿ ಬರೀ ಕ್ಯಾಮ್ರಾಗೆ. ಒಳಗಡೆ ಮೆಮರಿ ಕಾರ್ಡ್ ಐತೆ, ಅದಕ್ಕೊಂದು 4,000. ಇಲ್ಲಿಂದ ಇಲ್ಲಿಗೆ ಇದು ಬರುತ್ತಲ್ಲ, ಇದಕ್ಕೆ ಮತ್ತೆ ಇದೊಂದು ಇನ್ನೊಂದು ಎಕ್ಸ್ಟೆಂಡ್ ಬರುತ್ತೆ, ಅದಕ್ಕೆ ಒಂದು 3,500. ಆಮೇಲೆ ಅದ್ರದ್ದು ಇನ್ನೊಂದಿದೆ ಎಕ್ಸ್ಟೆಂಡು, ಅದು ಸೇರಿದ್ರೆ ಒಂದು ಅಂದಾಜಾಗಿ ಎಲ್ಲ ಇಟ್ಕೊಳ್ಳಿ ಒಂದು 75,000 ಆಗಿದೆ. ಒಂದು ಆಟೋನೇ ಬರೋದು. ಮೊದಲನೆಯ ಬಾಡಿಗೆ ಅಂದರೆ ಫಸ್ಟು ಪಿಕಪ್ ಅಂತ ಅಂದ್ಬಿಟ್ಟು ಒಂದು ಲೇಔಟ್ ಒಳಗಡೆ ಹೋಗ್ತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳುವಂಥದ್ದು ಏನಪ್ಪ ಅಂದರೆ ಯೂನಿಫಾರ್ಮ್ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಯೂನಿಫಾರ್ಮ್ ಹಾಕ್ತೀನಿ ಶರ್ಟ್ನ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಯೂನಿಫಾರ್ಮ್ ಇಲ್ಲಿ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಜಸ್ಟ್ ಒಂದು ಶರ್ಟ್ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು, ಯೂನಿಫಾರ್ಮ್ ಕಂಪ್ಲೀಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಹೇಳ್ಬೇಕು ಅಂತಂದರೆ ಕೆಲವೊಂದು ಬೇರೆ ಕೆಲಸನೂ ನಾನು ಮಾಡ್ತೀನಿ ಆಯಿತಾ. ಹಾಗಾಗಿ ಏನಾಗುತ್ತೆ ಅಂತಂದರೆ ಅಲ್ಲಿ ಯೂನಿಫಾರ್ಮ್ ಇದರಲ್ಲೇ ಫುಲ್ ಯೂನಿಫಾರ್ಮಲ್ಲಿ ಹೋಗೋಕ್ಕಾಗಲ್ಲ. ಅದನ್ನು ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲೇ. ಇಲ್ಲೇ ಲೊಕೇಶನ್ ತೋರಿಸ್ತಿರೋದು, ಬಂದಿದ್ದೀನಿ. ಓಕೆ, ಅಲ್ಲಿದ್ದಾರೆ ಕಸ್ಟಮರು. ಆ ಕೆಲಸಕ್ಕೆಲ್ಲ ಯೂನಿಫಾರ್ಮಲ್ಲಿ ಹೋಗೋಕ್ಕಾಗಲ್ಲ. ಹಂಗಾಗಿ ಏನು ಮಾಡ್ತೀನಿ ಅಂತ ಅಂದರೆ ಈ ಥರ ಯೂನಿಫಾರ್ಮ್ನ ಶರ್ಟ್ನ ಹಾಕ್ಕೊಳೋದು ಮತ್ತು ಇದಕ್ಕೆ ತೆಗಿಯೋದು, ಈ ಥರ ಮಾಡೋವಂಥದ್ದು ಆಯಿತಾ. ಬನ್ನಿ ಕಸ್ಟಮರ್ ಲೊಕೇಶನ್ ಬಂದು ಪಿಕಪ್ ಮಾಡುವ. ಈಗ ಕೂತ್ಕೊಳ್ಳಿ. ಈ ಲೇಔಟ್ ಬೇರೆ, ಆ ಲೇಔಟ್ ಬೇರೆನಾ? ಅದು ನ್ಯೂ ಲೇಔಟಾ ಮೇಡಮ್? ಎಷ್ಟಿದೆ ಮೇಡಮ್ ಅಲ್ಲಿ ಸ್ಕ್ವೇರ್ ಫೀಟು? 5,000. ಓಕೆ, ನಿಯರ್ ರೋಡ್ ಇರೋದಕ್ಕೆನಾ? ಕ್ವಾಲಿಟಿ ಇದೆ. ಹೌದಾ? ಓಕೆ ಬ್ರದರ್, ಬೈ. ಸೊ ಸಿಕ್ಕಾಪಟ್ಟೆ ರೋಡ್ ಟ್ರಾಫಿಕ್ ಆಗ್ಬಿಟ್ಟದೆ. ಅಯ್ಯೋ ಯಪ್ಪ, ಯಾವ್ದು ಬೇಕಾ ತಡ್ಕೊಬಿಡ್ಬೋದು, ಈ ಟ್ರಾಫಿಕ್ ಅಂತ ತಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಗೇರ್ ಹಾಕಿ 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 ಕೈಯೆಲ್ಲ ತಡ್ಕ ಬಂದ್ಬಿಡ್ತವೆ. ನಿನ್ನೆ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ನಿನ್ನೆ ಒಂದೊಂದು ದಿವಸ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಒಂದೊಂದು ದಿವಸ ಟ್ರಾಫಿಕ್ ಕಮ್ಮಿ ಆಗ್ಬಿಡುತ್ತೆ. ಅರ್ಥನೇ ಆಗಲ್ಲ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಆಯ್ತಾ. ರೈಟ್ ಸೈಡ್ ಅಲ್ಲಿ ಬ್ರಿಡ್ಜ್ ಮೇಲೆ ಕೊಟ್ಟವ್ರೆ, ಆ ಕಡೆ ಮೇನ್ ರೋಡ್ ಅಲ್ಲಿ ಕೊಟ್ಟಿದ್ದಾರೆ. ಸರ್ವಿಸ್ ರೋಡ್ ಇದೆ, ಆಲ್ಮೋಸ್ಟ್ ಅಲ್ಲಿಗೆನೆ 3 ಲೈನ್ ಅಷ್ಟು ಮಾಡಿದ್ದಾರೆ ಟುವರ್ಡ್ಸ್ ಬೆಳಂದೂರ್ ಕಡೆಗೆ. ಇವಾಗ ನಾವು ಹೋಗ್ತಿರೋದು ಟುವರ್ಡ್ಸ್ ಸಿಲ್ಕ್ ಬೋರ್ಡ್ ಕಡೆ. ಫುಲ್ ಜಾಮ್ 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 ಜಾಮ್. ಕಸ್ಟಮರ್ದು ಫಸ್ಟ್ ಬುಕ್ಕಿಂಗ್ ಬಂದು ನೋಡ್ಬೋದು 457 ರೂಪಾಯಿ ಊಬರಲ್ಲಿ ಕೊಟ್ಟಿರೋದು. ಅದೇನು ಪ್ರಮೋಷನ್ ಎಲ್ಲ ಸೇರಿ ನನಗೆ ಕಸ್ಟಮರು 39 ರೂಪಾಯಿ ಪೇಮೆಂಟ್ ಮಾಡಿದ್ದು ಆಯಿತಾ. ಅದರಲ್ಲಿ 450 ರೂಪಾಯಿ ಕೊಟ್ಬಿಟ್ಟೋದ್ರು, 10 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟೋದ್ರು ಕಸ್ಟಮರು. ಯಾಕಂದರೆ ಟ್ರಾಫಿಕ್ ಇದ್ದು ಕಸ್ಟಮರ್ಗೂ ಗೊತ್ತಾಗುತ್ತಲ್ವ ನಮ್ಮ ಕಷ್ಟ ಏನು ಅಂತ. ಹಾಗಾಗಿ ಈಗ ಸದ್ಯಕ್ಕಿರುವಂತಹ ಜಾಗ BTM ಲೇಔಟಲ್ಲಿದ್ದೀನಿ. ಎಲ್ಲ ಒಂದೊಂದೇ ಅಪ್ಲಿಕೇಶನ್ ಆನ್ ಮಾಡ್ಕೊಳ್ಳೋಣ. ಒಂದು ಅಪ್ಲಿಕೇಶನ್ನ ನಂಬಿ ಅಂತ ಡ್ಯೂಟಿ ಮಾಡೋಕ್ಕಾಗಲ್ಲ. ಮಿನಿಮಮ್ ಅಂತಂದ್ರು 3-4 ಅಪ್ಲಿಕೇಶನ್ನು ಆನ್ ಮಾಡಲೇಬೇಕು. ಇವತ್ತು ಊಬರ್ ಒಂದು ಫಸ್ಟ್ ಬಾಡಿಗೆ ಬಂದಿದ್ದು ಊಬರಲ್ಲಿ. ಈಗ 2 ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ನಮ್ಮ ಯಾತ್ರಿ, ಇನ್ನೊಂದು ಊಬರು. ಅವಶ್ಯಕತೆ ಬಂತು ಅಂದರೆ ಓಲಾ ಮತ್ತು ರ್ಯಾಪಿಡೋನ ಆನ್ ಮಾಡಿದ್ರೆ ಆಯಿತು. ಬೆಂಗಳೂರು ಹತ್ರ ಇದ್ದೀನಿ. ಫುಲ್ ರೋಡು ಜಾಮ್ ಇವತ್ತಂತೂ. ಅಪ್ಪ ಆಯ್ತಿಲ್ಲ. ಇದು BTM ಲೇಔಟ್ ಇಂದ ಪಿಕಪ್ ಮಾಡಿದ್ದು, ಬಾಗ್ಮನೆ ಟೆಕ್ ಪಾರ್ಕ್, CV ರಾಮನಗರ ಇದಲ್ವಾ, ಅಲ್ಲಿಗೆ ಫುಲ್ ರೋಡ್ ಜಾಮ್ ಗುರುವೆ. ಕ್ಲಚ್ ಹಾಕಿ 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 ನೋಡ್ಕೊಬಿಡ್ತು. ಏನು ಇದ್ದಿದ್ದಂಗೆನೆ ಜಾಮು ಅಂತ ಗೊತ್ತಾಯಿಲ್ಲಪ್ಪ. ಇಷ್ಟೊಂದ ಹೆವಿ ಜಾಮ್ ಇದೆ ಮಾತ್ರ. ಈ ಜಾಮಲ್ಲಿ ಅರ್ನಿಂಗ್ಸ್ಗಿಂತ ಜಾಸ್ತಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ, ಅದೊಂದೇ ಬೇಜಾರು.
ಒಂದ್ ಮಟ್ಟಕ್ಕಿದ್ರೆ ಓಕೆ ನೋಡ್ಬೋದು. ಫುಲ್ ರೋಡ್ ಐತೆ, ಕೋರ್ಮಂಗ್ಲೆಯಿಂದ ಹಿಡಿದು ಇಲ್ಲಿ ದೊಂಬ್ಳೂರ್ವರೆಗೂ ತೋರಿಸ್ತಿದೆ. ದೊಂಬ್ಳೂರು ಸಿಗ್ನಲ್ ಇದೆ. ಬಾಗ್ಮನೆ ಟೆಕ್ ಪಾರ್ಕ್ ಇಲ್ಲಿ ಡ್ರಾಪ್ ಆಯಿತು. ಈಗ ಆ ಕಡೆ ಇಂದಿರಾನಗರ ಕಡೆ ಎಲ್ಲಾದ್ರೂ ಹೋಗೋಣ. ಇಲ್ಲಿ ಸಿಗುತ್ತಾ ಅಂದರೆ ಸಿಗಬಹುದು, ಸಿಗದೇನೆ ಇರಬಹುದು. ಆಲ್ರೆಡಿ 11 ಗಂಟೆ ಆಯಿತು ಟೈಮ್ 11 ಗಂಟೆ. ಸಿಕ್ಕಿದ್ರೆ ಹಾಕೋಣ. ಆಲ್ರೆಡಿ 2-3 ಬಾಡಿಗೆ ಮಿಸ್ ಆಯಿತು. ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಕಡೆ ಇಂದಿರಾನಗರ ಕಡೆ ಹೋಗ್ಬಿಟ್ರೆ ಯಾವುದಾದ್ರೂ ಒಂದು ಡ್ಯೂಟಿ ಸಿಗುತ್ತೆ. ಹಾಗಾಗಿ ಇಂದಿರಾನಗರ ಕಡೆಗೆ ಮೂವ್ ಮಾಡ್ತಾ ಇದ್ದೀನಿ ಈಗ ಗಾಡಿನ. ಬಿಸಿಲು ಬೇರೆ ಸ್ಟಾರ್ಟ್ ಆಯ್ತು. ಇನ್ನ ಇವಾಗ್ಲೇನೆ ಹಿಂಗೆ ಇನ್ನೊಂದ್ ತಿಂಗಳು ಹೋಗ್ಬಿಟ್ರೆ ಏನ್ ಕಥನೋ ಬೆಂಗಳೂರಲ್ಲಿ. ಗಾಡಿ ಓಡ್ಸಕ್ ಆಗುತ್ತೋ ಇಲ್ವೋ ಅಂತ ಹೆವಿ ಬಿಸಿಲು. ಇವಾಗ್ಲೂ ಅಷ್ಟೇನೆ ಕಣ್ಣೆಲ್ಲ ಉರಿ ಬಂದ್ಬಿಡ್ತವೆ. ಮಧ್ಯಾಹ್ನ ಬೆಳಗ್ಗೆ ಗಾಡಿ ಇರ್ತದ್ರೆ ಒಂದ್ 11 ಗಂಟೆ ಮೇಲೆ ಅನ್ಕೊಳ್ಳಿ, ಒಂದ್ 12 ಗಂಟೆ 1 ಗಂಟೆ ಅಷ್ಟರಲ್ಲಿ ಕಣ್ಣೆಲ್ಲ ಉರಿ ಅಂತ್ಕೊಳ್ಬತ್ತೆ. ಅಷ್ಟೊಂದು ಬಿಸಿಲು. ಇವಾಗೇನೋ ಒಂದ್ ಸ್ವಲ್ಪ ಗಾಳಿ ಎಲ್ಲ ಬೀಸೋದ್ರಿಂದಾಗಿ ಅಷ್ಟೆಲ್ಲ ಗೊತ್ತಾಗಲ್ಲ. ಹೋಗ್ತಾ ಹೋಯ್ತಾ 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 ಸ್ವಲ್ಪ ಗಾಳಿ ಬೀಸೋದು ಕಮ್ಮಿ ಆಗ್ಬಿಟ್ರೆ ಇವಾಗ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಚಳಿ ವೆದರ್ ಐತೆ. ನೆಕ್ಸ್ಟ್ ಬೇಸಿಗೆಗಂತೂ ಭಾರಿ ಹಿಂಸೆ ಆಗ್ಬಿಡುತ್ತೆ ಜೀವನ ಬೆಂಗಳೂರಲ್ಲಿ, ಎಸ್ಪೆಷಲಿ ನಮ್ಮ ಆಟೋದವರಿಗೆ. ಯಾಕಂದ್ರೆ ಅಲ್ಲೆಲ್ಲಿ ಹೋಗಿ ನಿಲ್ಸಿದ್ರೆ ಗಾಡಿನ ಇಲ್ಲಿ ಹಾಕ್ಬೇಡಿ ಅಂತಾರೆ, ನಮ್ ಗಾಡಿಗಳು ಹಾಕ್ಬೇಕು ಅಂತ. ಏನೋ ಎಲ್ಲಾದ್ರೂ ನೋಡ್ಕೋಬೇಕಷ್ಟೆ. ಎಲ್ಲೋದ್ರೂ ನಮ್ಮ ಆಟೋದವ್ರಿಗಂತೂ ಟಾರ್ಚರ್ ಅಂತ ಇದ್ದಿದ್ದೆ ಅಂತ ಹೇಳ್ಬೋದಾಯ್ತಾ. ರೋಡ್ ತುಂಬಿ ತುಳುಕ್ತಾ ಇದೆ ಟ್ರಾಫಿಕ್. ಏಪ್ಪ, ಇವಾಗ ಬಂದು ಆಲ್ಮೋಸ್ಟ್ 11 ಗಂಟೆ 41 ನಿಮಿಷವಾಗಿದೆ. ಅಲ್ಲಿ ಬೇರೆ ರೋಡ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಬರ ರೋಡ್ನೆಲ್ಲ ಕ್ಲೋಸ್ ಮಾಡಿ ಗಾಡಿಗಳನ್ನ ಡೈವರ್ಟ್ ಮಾಡ್ತಾರೆ. ಯಾವ ಕಡೆ ಇವನ್ ಅಲ್ಲಿ ನೋಡ್ರಪ್ಪ, ಆ ಕಡೆ ಹೋಗೋನು ಈ ಕಡೆ ಬರ್ತಾವನೆ. ಅವನೊಬ್ಬನಿಂದ ಫುಲ್ ರೋಡೇ ಇಲ್ಲೇ ಜಾಮ್. ಏನೇನೋ ಮಿರಾಕಲ್ ಮಾಡ್ಕೊಂಡ್ ಬರ್ತೀವಿ, ಆದ್ರೂ ಈ ತರ ಇರುವಂತದ್ದು. ಈ ತರ ಸಿಕ್ಬಿಟ್ರೆ ಒಬ್ಬನಿಂದ ಫುಲ್ ಗಾಡಿಗಳು ಹಿಂದೆ ಬರ್ತಿದಾವೆ. ಲೆಫ್ಟ್ ಹೋಗ್ಬೇಕಿರೋದು ಬಂದು ರೈಟ್ ಅಲ್ಲಿ ಹಾಕೊಂಡು ಈ ರೋಡ್ ನ ಬ್ಲಾಕ್ ಮಾಡಿ ಇಟ್ಟಿರೋದು. ಈ ಜಂಕ್ಷನ್ ಒಂದು ವಿಚಿತ್ರ ಮಾಡಿ ಇಟ್ಟಿದ್ದಾರೆ ಇತ್ತೀಚೆಗಂತೂ. ಅಲ್ಲಾಯ್ತು ಬಂದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಯಾರೆಲ್ಲ ಹೊಸದಾಗಿ ಗಾಡಿ ತಗೋಬೇಕು ಅನ್ಕೊಂಡಿರ್ತೀರಿ ಅವರೆಲ್ಲ ತಿಳ್ಕೊಳ್ಳಿ, ಇದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಮೈನ್ ರೋಡ್ ಅಲ್ಲಿ. ಆಯ್ತಾ, ಈ ಟ್ರಾಫಿಕ್ ನ ಅನುಭವಿಸ್ತೀನಿ, ಓಕೆ ಪರವಾಗಿಲ್ಲ ಮೇಂಟೈನ್ ಮಾಡ್ತೀನಿ ಅಂದ್ರೆ ಮಾತ್ರ ಗಾಡಿ ತಗೊಂಬನ್ನಿ. ಇಲ್ಲ 3 ತಿಂಗಳು 6 ತಿಂಗಳು ಓಡಿಸ್ಕೊಂಡು ಮತ್ತೆ ಅಯ್ಯಯ್ಯೋ ನಮ್ ಕೈಯಲ್ಲಿ ಆಗಲ್ಲ ಟ್ರಾಫಿಕ್ ಅಂದ್ರೆ ಅಷ್ಟೇ, ಹಾಕಿದ ಬಂಡವಾಳ ಎಲ್ಲ ಲಾಸ್. ಗುರ್ಖಾ ಫೋರ್ಸ್ ಗುರ್ಖಾ KL07 ವೈಟ್ ಬೋರ್ಡ್ ಅಲ್ಲಿ ಗಾಡಿಗಳು ತುಂಬಾ ಬಂದ್ಬಿಟ್ಟು ಸುಮಾರು ಗಾಡಿಗಳೆಲ್ಲ ಹೊರಗಡೆಯಿಂದ ಬಂದಿರೋ ಗಾಡಿಗಳೇ ಜಾಸ್ತಿ ಅಪ್ಪ ಬೆಂಗಳೂರಲ್ಲಿ. ನಮಗೆ ಡ್ರಾಪ್ ಇರೋದು ಇಕೋ ಸ್ಪೇಸ್ ಒಳಗಡೆ. ಡ್ರಾಪ್ ಇದೆ, ಲಾಸ್ಟ್ ಹೋಗ್ಬೇಕು ಅಂತ ಇಂತ ಬಂದು ನಾವು ಸೇರ್ಕೊಂಡಾಗಿದೆ. ಎಲ್ಲಿಗೆ ಅಂತ ಅಂದ್ರೆ ಇಕೋ ಸ್ಪೇಸ್ಗೆ ಹೋಗಿ ಡ್ರಾಪ್ ಮಾಡುವ. ಫೈನಲಿ ಡ್ರಾಪ್ ಆಯ್ತು. 205 ರೂಪಾಯಿ ಇವತ್ತಿನ 3ನೇ ಬಾಡಿಗೆ. ಈಗ ಇರುವಂತಹ ಜಾಗ ಇಕೋ ಸ್ಪೇಸ್ ಹೇಳದ್ನಲ್ಲ, ಇಲ್ಲಿ ನೆರಳಲ್ಲಿ ಹಾಕ್ಬಿಟ್ರೆ ಗಾಡಿ ಏನೋ ಸ್ವರ್ಗ ಸುಖ ಅನ್ಸುತ್ತೆ. ಹಿಂಗ್ ಬಂದ್ಬಿಟ್ರೆ ಬಿಸಿಲು ಅನ್ಸುತ್ತೆ.
ಎಷ್ಟು ವಿಶಾಲವಾಗಿ ಪ್ರೈವೇಟ್ ಜಾಗ ಆಗಿರ್ಲಿ, ಅಪಾರ್ಟ್ಮೆಂಟ್ ಆಗಿರ್ಲಿ, ಇಂಥ ಆಫೀಸ್ಗಳಾಗಿರ್ಲಿ, ಇಲ್ಲೆಲ್ಲ ಎಷ್ಟು ವಿಶಾಲವಾಗಿ ನೀಟಾಗಿ ರೋಡ್ಗಳನ್ನ ಇಟ್ಟಿರ್ತಾರ. ಮೇನ್ ರೋಡ್ ಹೋಗ್ಬಿಟ್ರೆ ಕುಲ್ಕಿ 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 ಕುಲ್ಕ್ ಬೇಡ ಸಿಲ್ಕು ಅನ್ನೋ ಲೆಕ್ಕಾಚಾರದಲ್ಲಿ ಗೌರ್ಮೆಂಟ್ ಅವರು ರೋಡ್ ನ ಮೇಂಟೈನ್ ಮಾಡವ್ರೆ. ಇದರಿಂದ ಭಾರಿ ಹಿಂಸೆ ಆಗ್ತಿದೆ. ಅವ್ರಿಗೂ ಗೊತ್ತು, ಅವ್ರಿಗೂ ಈ ಕಾಂಟ್ರಾಕ್ಟರ್ಗಳಿಗೂ ಗೊತ್ತಿರುತ್ತೆ ರೋಡ್ ಕತೆ ಹೆಂಗಿದೆ ಅಂತ. ನೋಡಿ ಇಲ್ಲೆಲ್ಲ ಎಷ್ಟು ನೀಟಾಗಿ ಇಟ್ಟಿರ್ತಾರೆ. ಆದ್ರೂ ದುಡ್ಡಿಲ್ಲ, ಸರ್ಕಾರದ ಹತ್ರ ದುಡ್ಡಿಲ್ಲ, ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಯಾಕೆ ಅಂದ್ರೆ ಎಲ್ಲಾರ್ಗು ಗೊತ್ತಿರೋದು ಯಾಕೆ ಅಂತ ಅನ್ಬಿಟ್ಟು ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾ. ಬರೀ ಮೇನ್ ರೋಡ್ ಹೋಗ್ತಾ ಇದೀನಿ, ಯಾವ್ದಾದ್ರು ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಆ ಕಡೆ ರೆಸಿಡೆನ್ಷಿಯಲ್ ಏರಿಯಾ ಕಡೆಗೆ ಎಲ್ಲಾದ್ರೂ ಮೂವ್ ಮಾಡ್ಬಿಡ್ತೀನಿ 1-2 ಕಿಲೋಮೀಟರ್. ಇಲ್ಲಿ ಆಟೋಗಳು ನಿಂತಿದ್ದಾವೆ ಅಂತ ನೋಡ್ಬೋದು, ಲಾಸ್ಟ್ ವರ್ಗೂ ಇದೆ, ಆ ಕಡೆನೂ ಇದೆ. ನನಗೆ ಇನ್ನೊಂದು ಡ್ಯೂಟಿ ಸಿಕ್ತು, ಅದಕ್ಕೋಸ್ಕರ ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದೀನಿ. ಎಲ್ಲಿಗೆ ಅಂತಂದ್ರೆ ಗೊತ್ತಿಲ್ಲ, ಹೋಗೋಣ, ಸುಮ್ನೆ ಹೋಗ್ಬಿಡ್ತೀನಿ ಜೊತೆಗೆ. ಯಾಕಂದ್ರೆ ಇಲ್ಲೇ ಇಷ್ಟು ಆಟೋಗಳು ನಿಂತಿದ್ದಾವೆ, ಅದ್ರ ಮಧ್ಯದಲ್ಲಿ ನನ್ಗೆ ಸಿಕ್ಕೈತೆ ಅಂತಂದ್ರೆ ಗ್ರೇಟ್ಫುಲ್. ಹೆಂಗೋಗ್ಬೇಕು ಭಯ್ಯ ಪಿಕಪ್. ಗ್ರೇಟ್ ಗುರು, ಗ್ರೇಟ್ ಸಿಕ್ಬಿಟ್ಟದೆ ಯಾವ್ದೋ ಒಂದು ಬಾಡಿಗೆ. ಫಸ್ಟ್ ಹೋಗಿ ಪಿಕಪ್ ಮಾಡೋಣ. ಈಗ ಅಲ್ಲಿಂದಾನೇ ಬಂದೆ, ಅಲ್ಲಿಗೇನೆ ಪರವಾಗಿಲ್ಲ. ಬೇಕಾದ್ರೆ 3-4 ಕಿಲೋಮೀಟರ್ ಆಗ್ಲಿ ಹೋಗಿ ಪಿಕಪ್ ಮಾಡ್ತೀನಿ ಫಸ್ಟ್. ಯಾಕೆ ಹೇಳಿ, ಡ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಇವಾಗ ಜೋಶ್ ಇದ್ದಾಗ ಚೆನ್ನಾಗಿ ಡ್ಯೂಟಿ ಹೊಡೆದ್ಬಿಡ್ಬೇಕು. ಮತ್ತೆ ಒಂದ್ ಸ್ವಲ್ಪ ಸುಸ್ತಾದ್ಮೇಲೆ ಡ್ಯೂಟಿಗಳು ಮಾಡಕ್ಕೆ ಮನ್ಸು ಬರಲ್ಲ. ಅದಕ್ಕೋಸ್ಕರ ಎಲ್ಲ ಆಯ್ತು. ಊಟ ಆಗಿ ಈಗ ಡ್ಯೂಟಿನ ಮತ್ತೆ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇರುವಂತಹ ಜಾಗ ಎಲ್ಲಪ್ಪ ಅಂತಂದ್ರೆ ಇಂದಿರಾನಗರ್. 4 ಗಂಟೆ 17 ನಿಮಿಷ ಆಗಿದೆ. ಸೀಟಲ್ಲಿ ಕುತ್ಕೊಬಿಟ್ರೆ ಇಡೀ ಉರಿ ಹತ್ಕೊಂಡಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಬಿಸಿಲು ಜಾಸ್ತಿ ಆಯ್ತು ಬರ್ತಾ ಇರೋದು. ಬನ್ನಿ ಈಗ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಎಲ್ಲಿಗಾದ್ರೂ ಸಿಗ್ಲಿ ಹೋಗುವ. ವಸಂತ ನಗರ್, ಓಕೆ, ವಸಂತ ನಗರ ಕಡೆ ಒಂದು ಡ್ಯೂಟಿ ಸಿಕ್ಕಿದೆ, ಹಾಕೊಂಡಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಡ್ರಾಪ್ ಹಾಕೊಂಡು ಸೀದಾ ಹಂಗೆ ಹೋಗುವ. ಹೀಗಿರುವಂತಹ ಜಾಗ ಎಲ್ಲಪ್ಪ ಅಂದ್ರೆ ಕನಿಗ್ಯಾಮ್ ರೋಡು. ಈ ಟೈಮಲ್ಲಿ ಬಂದ್ರೆ ಇಲ್ಲಿ ಬಾಡಿಗೆಗಳಿಗೆ ಏನು ಕಡಿಮೆ ಇಲ್ಲ, ಆಯ್ತಾ, ಕೊರತೆ ಇಲ್ಲ. ಈಗ ಟೈಮ್ ಎಷ್ಟಪ್ಪ ಅಂತಂದ್ರೆ 5 ಗಂಟೆ 3 ನಿಮಿಷ. ಕಸ್ಟಮರ್ನ ಪಿಕಪ್ ಮಾಡಿದ್ದು ಅಲ್ಲಿ ಪಿಕಪ್ ಮಾಡಿದ್ದು ಇಂದಿರಾನಗರದಲ್ಲಿ 4 ಗಂಟೆ 22 ನಿಮಿಷನ ಏನೋ ಆಗಿತ್ತು. ಎಲ್ಲ 133, 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಹಾಕೊಂಡು ಈ ಟೈಮಲ್ಲಿ ಅಷ್ಟೇ ಇಲ್ಲಿ, ಆಯ್ತಾ. ಅದೇ ನಾವು ಬೆಳಗ್ಗೆ ಮತ್ತೆ ಸಿಗ್ತವೆ ಈ ಕಡೆಗೆ. ಇಲ್ಲಿ ಬಂದು ತಗಲಾಕೊಂಡ್ರೆ ಈ ಏರಿಯಾ ಕಡೆ, ಮತ್ತೆ ಆ ಕಡೆ ಆ ರೆಸಿಡೆನ್ಷಿಯಲ್ ಏರಿಯಾ ಕಡೆಗೆ ಹೋಗ್ಬೇಕು ಅಂತಂದ್ರೆ ಸಾಯಂಕಾಲ ಗಂಟೆ ಕಾಯ್ಬೇಕು. ಈ ಟೈಮಲ್ಲಂತೂ ಇಲ್ಲಿಂದ ಬಾಡಿಗೆಗಳು ತುಂಬಿ ತುಳುಕ್ತವೆ. ಮತ್ತೆ ಏನಂತಂದ್ರೆ ಇಲ್ಲಿ ನಿಲ್ಸಕ್ಕೆ ಬಿಡೋದಿಲ್ಲ ಪೊಲೀಸರು. MG ರೋಡ್ ಆಗಿರಲಿ, ಬ್ರಿಗೇಡ್ ರೋಡ್ ಆಗಿರಲಿ, ಈ ಕಡೆ UB ಸಿಟಿ ಆ ಏರಿಯಾ ಕಡೆ, ಈ ಕನಿಗ್ಯಾಮ್ ರೋಡ್, ಇಲ್ಲೆಲ್ಲ ನಿಲ್ಸಕ್ಕೆ ಬಿಡಲ್ಲ. ಮೂವ್ ಮಾಡಿ ಅಂತ ಇರ್ತಾರೆ. ಒಂದು ಬಾಡಿಗೆ ಎತ್ಕೊಂಡು ಹೋಗೋಣ. ಹಾಗೆ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ, ಈ ತರ ಬಾಡಿಗೆ ಬಂದ್ರೆ ಎಲ್ಲಿಗೆ ಎತ್ಕೊಳೋದು ಎಲ್ಲಿಗೆ ಬಿಡೋದು ಅನ್ಸ್ಬಿಡುತ್ತೆ. ಅಷ್ಟು ಬಾಡಿಗೆಗಳು ಬರ್ತಾ ಇದ್ರೆ ಅದೇ ಟೈಮ್ ತುಂಬಾ ಕನ್ಸ್ಯೂಮ್ ಆಗ್ಬಿಡುತ್ತೆ. ಯಾವ್ದಪ್ಪ ಎತ್ಕೊಳ್ಳಿ ಯಾವ್ದಪ್ಪ ಬಿಡ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀವಿ. ಹಂಗಾಗಿ ಏನಾಗುತ್ತೆ, ಕರೆಕ್ಟಾಗಿ ಡ್ಯೂಟಿಗಳು ಮಾಡಲ್ಲ, ಆಯ್ತಾ. ಯಾವ್ದಾನ ಒಂದ್ ಸಿಕ್ಲಿ ಅಂತ ಹಾಕೊಂಡು ಹೋಗ್ತಾ ಇದ್ರೆ ಬಚಾವು, ಇಲ್ಲ ಹಿಂಗ್ ಸಿಕ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಸಿಕ್ಲಿ ಅಂತ ಅಂದ್ರೆ ಕಷ್ಟ. ಸೊ ಈಗ ಒಂದು ಕೋರ್ಮಂಗ್ಲಕ್ಕೆ ಹಾಕೊಂಡಿದ್ದೀನಿ ಬಾಡಿಗೆ. ಆಟೋನ ಹೋಗ್ಬಿಟ್ಟಿದ್ದಾರೆ ಪೊಲೀಸ್ ಅವ್ರು. ಯಾವ್ದೊಂದು ಹಾಕಿದ್ದಾರೆ ಹಾಕಿದ್ದಾರೆ ಅಷ್ಟಕ್ಕೇನೆ ಇಲ್ಲಿ ಲಾಕ್ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರು. ಇನ್ನು ಆಟೋದವ್ರ ಕಥೆನೇ ಇಷ್ಟೇ. ಆಟೋದವ್ರ ಕತೆ ಇಷ್ಟೇ. ಯಾಕೆ ಹೇಳಿ, ಜನಗಳಿಗೆ ನಾರ್ಮಲ್ ಆಗಿ
ಹತ್ರ ಕಂಡ್ಬಿಟ್ರೆ ಆಗಲ್ಲ, ಎಲ್ಲ ಅವ್ರಿಗಂತೂ ಪಾರ್ಕಿಂಗ್ ಕೊಡಬೇಕು ಅನ್ನೋದೆಲ್ಲ ಇಲ್ಲ ಆಯ್ತಾ. ಈ ಥರ ಲಾಕ್ ಮಾಡಿಬಿಟ್ಟು ಹೋಗ್ಬಿಡೋದು. ಸಾಯಂಕಾಲ ಈಗ ಟೈಮ್ ಎಷ್ಟಪ್ಪ ಅಂದರೆ ಅರೌಂಡು 6:30 6:45 ಆಗೋಕ್ಕಾಯ್ತು. ಈಗ ಒಂದು ಟೀ ಕುಡಿಯುವಂತಹ ಸಮಯ. ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು ಈಗ ನೋಡ್ಬೋದು 8 ಗಂಟೆ 8:30 ಆಯಿತು, 1 ನಿಮಿಷ ಇದೆ. ಈಗ ಒಂದು ಡ್ಯೂಟಿ ನನಗೆ ಸಿಕ್ಕಿದೆ. ಎಲ್ಲಿಗೆ ಅಂತಂದರೆ ಕೋರಮಂಗಲಕ್ಕೆ. ಆದರೆ ಪಿಕಪ್ಪು 1.5 ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡಬೇಕು. ಇಲ್ಲಿಂದ ಫಸ್ಟ್ ಮೂವ್ ಆಗೋಣ. ಇರುವಂಥ ಜಾಗ ಬಂದು ಈಗ ನಾನು ಜಗದೀಶ್ ನಗರದಲ್ಲಿ ಇದ್ದೀನಿ. ಹೋಗಿ ಪಿಕಪ್ ಮಾಡಿಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡವಾ. ಯಾಕೆ ಅಂದರೆ ಮತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ ನನಗೆ ಮೂವ್ ಮಾಡೋಕ್ಕೆ. ನಮ್ಮ ಮನೆ ಇರೋದು ಸರ್ಜಾಪುರ, ಧ್ವಂಸಂದ್ರ ಹತ್ತತ್ರ ಹೋಗ್ಬೇಕು. ಮತ್ತು ಸಿಕ್ಕಿಲ್ಲ ಅಂದರೆ ಭಾರಿ ಹಿಂಸೆ. ಅದಕ್ಕೋಸ್ಕರ ಹೋಗಿ ಪಿಕಪ್ ಮಾಡುವ. 2 ಬಾಡಿಗೆ ಆಲ್ರೆಡಿ ಮಿಸ್ ಆಯಿತು. ಈಗ ಊಬರಲ್ಲಿ ಸಿಕ್ಕಿದೆ. ಇದು ಜಸ್ಟ್ ಮೀಟ್ರ್ ಬಾಡಿಗೆಕ್ಕಿಂತನೂ ಕಮ್ಮಿನೇ. 16 ಮುಕ್ಕಾಲೇನೋ ತೋರಿಸ್ತಿತ್ತು. 16 ರೂಪಾಯಿ 79 ಪೈಸೆ ಅಂತ ತೋರಿಸ್ತಿದ್ದು ಕಿಲೋಮೀಟ್ರಿಗೆ. 1 ಕಿಲೋಮೀಟ್ರ್ ಪಿಕಪ್ ಮಾಡಬೇಕು. ತೊಂದರೆ ಇಲ್ಲ, ಹೋಗೋಣ. ಯಾಕೆ ಅಂತಂದರೆ ಹೇಳಿದ್ನಲ್ಲ, ಈಗ ಇಲ್ಲಿಂದ 24-25 ಕಿಲೋಮೀಟ್ರ್ ಖಾಲಿ ಹೋಗೋ ಬದಲು ಕೋರಮಂಗಲದಿಂದ ಒಂದು ಡ್ಯೂಟಿ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 10-12 ಕಿಲೋಮೀಟ್ರ್ ಆದ್ರೂ ಕವರ್ ಮಾಡಿಕೊಡುತ್ತಲ್ವಾ. ಹಂಗೆ ಆ ಯೋಚನೆ ಮಾಡಿಕೊಂಡು ಹೋಗೋಣ. ಕಸ್ಟಮರ್ ವೆಯ್ಟಿಂಗಲ್ಲಿದ್ದಾರೆ. ತುಂಬ ಕಸ್ಟಮರ್ ವೆಯ್ಟ್ ಮಾಡಲ್ಲ, ಪುಸ್ತಕಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇತ್ತೀಚೆಗಂತೂ ಕಸ್ಟಮರ್ಗಳಿಗೆ ತಾಳ್ಮೆನೇ ಇಲ್ಲ ಆಯ್ತಾ. ತಾಳ್ಮೆನೇ ಇಲ್ಲ. ಕಸ್ಟಮರು ಹೋಗೋಕ್ಕಿಂತ ಮುಂಚೆನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನಾವು ಮೆಸೇಜ್ ಹಾಕಿರ್ತೀವಿ, ಬರ್ತಾ ಇದ್ದೀವಿ, ರುಕೋ ಜರಾ ಸಬರ್ ಕರೋ ಅಂತ ಅಂದ್ಬಿಟ್ಟು. ಇಲ್ಲಿ ರೋಡ್ ಇದೆಯಾ ಇಲ್ಲಿ? ಏನು ಹಿಂಗೈತೆ ಇಲ್ಲಿ? ಟ್ರೈ ಮಾಡಿ ನೋಡೋಣ. ರಿಸ್ಕ್ ತಗೋಬೇಕು ಲೈಫಲ್ಲಿ. ಏನಪ್ಪ ಹಿಂಗೈತೆ ರೋಡ್ ಇಲ್ಲಿ? ಯಾವುದೋ ಐತೆ ರೋಡ್ ಐತೆ ಸದ್ಯ. ಇಲ್ಲಾಂದ್ರೆ ಮತ್ತೆ ಸುತ್ತು ಬಳಸ್ಕೊಂಡು ಹೋಗ್ಬೇಕಿತ್ತು. ಈಗಲೂ HSRಗೆ ಏನಾದ್ರು ಬಂದರೆ ಈ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಆಯಿತಾ. ಯಾಕಂತಂದರೆ ನನಗೆ ಆದಷ್ಟು ನಮ್ಮ ಮನೆ ನಿಯರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆನೆ. ಆದರೆ ಆದಷ್ಟು ಇದು ಒಂದು 50% ಆದರೂ ಕವರ್ ಮಾಡಿಕೊಡ್ತಿದ್ದಲ್ಲ. ಒಂದು ಕೆಲಸ ಮಾಡೋಣ, ಇದನ್ನ ಎತ್ಕೊಂಡು ಹೋಗೋಣ. ವರ್ತೂರ್ಗಂತ ಬಂದಿತ್ತು, ಅಲ್ಲಿಂದ ಆಗಿದ್ರೆ ವರ್ತೂರು ಸೇಮೇ ಇದೆ. ಇದು 200 ರೂಪಾಯಿ ಬಾಡಿಗೆ ಇತ್ತು ವರ್ತೂರ್ಗೆ. ಇವಾಗ ಹೋಗ್ತಿರೋ ನನ್ನ ಬಾಡಿಗೆ ಬಂದು 180 ರೂಪಾಯಿ ಏನೋ ತೋರಿಸಿದ್ದು. ಹೋಗ್ಬಿಡುವ, ಟೈಮ್ ವೇಸ್ಟ್ ಮಾಡೋದು ಬೇಡ. ಗ್ಯಾಸ್ ಬಂಕ್ಗೆ ಬಂದಿದ್ದೀನಿ. ಮುಚ್ಚಾಕ್ಬಿಡ್ತಾರೆ ಅಂತ. ಇದು 10:30ಗೆ ಲಾಸ್ಟ್ ಇರೋದು. ಎನಿವೆ ಆನ್ ಟೈಮ್ ಕರೆಕ್ಟಾಗಿ ಬಂದಿದ್ದೀನಿ ಇಲ್ಲಿಗೀಗ. ಅದು ಖುಷಿ ವಿಷಯ ಎರಡೂ ಆಯ್ತದೆ. ಏನ್ ಬೇಕಾದ್ರೂ ಅನ್ಕೋಬಹುದು. ಸ್ಪುಡನ್ನ ಫುಲ್ ಗ್ಯಾಸು ರೆಡ್ ಬಂದ್ಬಿಟ್ಟಿದೆ. ಒಟ್ಟು ಇಡಿಸಿರೋದು ನೋಡಬಹುದು 341. ಪುಸ್ ಅಂತ ಐತಲ್ಲೋ, ಕೆಳಗೆಲ್ಲ ಗಟ್ಟಿ ಆಗದೆ. ಇದೇನೋ ಪುಸ್ ಅಂತ ಸೌಂಡ್ ಬಂತು. ಹೋದ್ರೆ ಒಂದ್ ಏಟಿಗೆ ಹೋಗ್ಬಿಡ್ಬೇಕು. ಕೇಳಿಲಿ, ಹಂಗ ಆಗ್ಬಾರ್ದು. ಒಂದೇಟಿಗೆ ಹೋಗ್ಬಿಟ್ರೆ ನೆಮ್ಮದಿ. ಕಷ್ಟ ಅನ್ಭೋಗ್ಸಕ್ ಆಗಲ್ಲ. ಲೈಫಲ್ಲಿ ಎಂತ ಬೇಕಾದ್ರೂ ಫೈಟ್ ಮಾಡ್ಬಿಡ ನಮಗ. ಎಲ್ಲ ಹುಡ್ಗ, ಲೈಫಲ್ಲಿ ಹೆಂಗ್ ಬೇಕಾ ಫೈಟ್ ಮಾಡ್ಬಿಡೋಣ. ಯಾರ ಜೊತೆ ಬೇಕಾದ್ರು ಮುರ್ಕೊಂಡ್ ಹರ್ಕೊಂಡ್ ಆಗಲ್ಲ. ಸರಿ ಕಣ, ಬೈ. ಓಕೆ, ಗ್ಯಾಸ್ ಹಾಕ್ಸ್ಕೊಂಡಾಗಿದೆ. ಈಗ ನಾವು ಸದ್ಯಕ್ಕೆ ಹೊರಟಿದ್ದೇವೆ. ಎಲ್ಲಿಗೆ ಅಂದರೆ ಮನೆಗೆ. ಇನ್ನೆಲ್ಲಿಗೆ?
ಟೈಮ್ ಬಂದು ನೋಡಬಹುದು 10 ಗಂಟೆ 16 ನಿಮಿಷ ಆಗಿದೆ. ಇವತ್ತು ಚೆನ್ನಾಗಿ ಡ್ಯೂಟಿ ಸೆಟ್ ಆಯಿತು. ಇನ್ನೂ ಡ್ಯೂಟಿ ಬರ್ತಾನೆ ಇದೆ ನನಗೆ. ಅದಕ್ಕೆ ಡ್ಯೂಟಿ ಬರ್ಬೇಕಾದ್ರೆ ಹೊಡೆದಾಕ್ಬಿಡ್ಬೇಕು ಡ್ಯೂಟಿನ. ಇಲ್ಲ ಅಂತಂದ್ರೆ ಭಾರಿ ಹಿಂಸೆ ಆದಂಗೆ ಆಗ್ಬಿಡುತ್ತಾಯ್ತಾ. ಹಾಗಾಗಿ ಡ್ಯೂಟಿ ಇದ್ದಾಗ ಡ್ಯೂಟಿನ ಮಾಡಿಕೊಟ್ರೆ ಒಳ್ಳೇದು. ಇವತ್ತು ತುಂಬ ಜನಕ್ಕೆ ನನ್ನ ರೆಗ್ಯುಲರ್ ನನ್ನ ಯೂಟ್ಯೂಬಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ನನ್ನ ಟಾರ್ಗೆಟ್ ಏನು ಅಂತ. ಸೊ ಹೇಳ್ಬೇಕು ಅಂದರೆ ನಾನು ತುಂಬ ಜನ ಹೇಳೋದೇನಂತಂದರೆ ಅಮೌಂಟ್ ತೋರಿಸ್ಬೇಡಿ ಅಂತ. ಅದಕ್ಕೋಸ್ಕರ ಹೀಗೆ ಹೇಳ್ತೀನಿ, ಗ್ಯಾಸ್ ಎಲ್ಲ ಕಳೆದು ಆದ್ರೂ ನನ್ನ ಟಾರ್ಗೆಟ್ ಮೇಲೇನೆ ನಾನು ಎತ್ಕೊಂಡು ಮನೆಗೆ ಹೋಗ್ತಾ ಇರೋದು. ಆಲ್ಮೋಸ್ಟು ಬೆಳಗ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಅರೌಂಡ್ 8:30 ಹಂಗೆ. ಇವತ್ತು ಸಕಲಾಗಿ ಸಿಂಕ್ ಆಯಿತು ಬಾಡಿಗೆಗಳಂತೂ ಆಯ್ತಾ. ನನ್ನ ಜೊತೆ ಕೆಲವೊಬ್ರು ಇದ್ರು, ನನ್ಗೆ ಗೊತ್ತಿರೋರೆಲ್ಲ ಗಾಡಿ ಆಟೋ ಓಡಿಸೋರು ಇರ್ತಾರಲ್ಲ, ಅವ್ರಿಗೆ ಯಾರಿಗೂ ಅಷ್ಟು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಿದ್ರು. ಬಟ್ ನನಗೆ ಅಡ್ಜಸ್ಟ್ ಆಯಿತು ಚೆನ್ನಾಗೆ. ಡ್ಯೂಟಿಗಳಂತೂ ಚೆನ್ನಾಗೇ ಸಿಂಕ್ ಆಯಿತು ಇವತ್ತಂತೂ ನನಗೆ ಹೇಳ್ಬೋದು ಆಯ್ತಾ. ಒಂದು ಬಿಟ್ಟಂಗೆ ಇನ್ನೊಂದು ಸಿಗ್ತಾನೆ ಇತ್ತು. ನೀವೇ ನೋಡಿರ್ತೀರಾ, ತುಂಬ ಗಾಡಿಗಳು ವೇಟಿಂಗಲ್ಲಿ ತುಂಬ ಗಾಡಿಗಳು ವೇಟಿಂಗಲ್ಲಿ ಇದ್ರೂ ಆ ಗ್ಯಾಪಲ್ಲಿ ನನಗೆ ಸಿಕ್ಕಿದೆ. ಹಾಗೆ ಬಾಯಲ್ಲಿ ಒಂದು ಉಣ್ಣಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೊದಲಾಯಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಯ್ತೈತೆ ಅದು ಬೇರೆ. ಈ ಥರ ಇರುವಂಥದ್ದು ಇವತ್ತಿನ ದಿವಸ. ಹಾಗೆ ಹೇಳ್ಬೇಕು ಅಂತ ರೆಗ್ಯುಲರ್ ವಿಡಿಯೋ ಮಾಡಿ ಬ್ರೋ ಅಂತ ತುಂಬ ಜನ ಕೇಳ್ತಿದ್ರೆ. ಆ್ಯಕ್ಚುಲಿ ಏನು ಗೊತ್ತಾ, ರೆಗ್ಯುಲರ್ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ರೆಗ್ಯುಲರ್ ಆಗಿ ವಿಡಿಯೋ ಮಾಡಿದ್ರೆ ಅರ್ನಿಂಗ್ಸ್ ಆಗಲ್ಲ. ಹಾಗೆ ಕಮಿಟ್ಮೆಂಟ್ ಕೂಡ ಇರುವಂಥದ್ದೈತೆ. ಇನ್ನು ಜನವರಿ ಬಂದ ಮೇಲೆ ಇನ್ನು ತುಂಬಾನೇ ಕಮಿಟ್ಮೆಂಟ್ಗಳು ಇನ್ನೂ ಸ್ಟಾರ್ಟ್ ಆಯ್ತವೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಜೊತೆಗೆ ಅರ್ನಿಂಗ್ಸ್ ಮಾಡಿದ್ರೆ ಯೂಟ್ಯೂಬ್ ಟೈಮ್ ಕೊಡೋಕ್ಕಾಗಲ್ಲ, ಯೂಟ್ಯೂಬ್ ಟೈಮ್ ಕೊಟ್ರೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗಿರೋದು. ಯೂಟ್ಯೂಬಲ್ಲಿ ನನಗೆ ಇನ್ಕಮ್ ಏನಿಲ್ಲ, ತಿಂಗಳಿಗೊಂದು 2,000 3,000 ಆ ಥರ ಬರುತ್ತೆ ಆಯ್ತಾ. ಹಂಗಾಗಿ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ವಿಡಿಯೋಗೆ ಒಂದು 30 ಇಂದ 40 ರೂಪಾಯಿ ಒಳಗಡೆ ಸಿಗುತ್ತೆ, ಒಂದು 2,000 2,500 ಅಷ್ಟು ವ್ಯೂಸ್ ಬಂದರೆ. ಹಾಗಾಗಿ ಈ ಥರ ಕಷ್ಟ ಆಗೋದ್ರಿಂದಾಗಿ ಈ ಥರ ಕಮಿಟ್ಮೆಂಟಿಗೆ ಅಡ್ಜಸ್ಟ್ಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಯೂಟ್ಯೂಬ್ನ ಸೈಡ್ಗೆ ಇಟ್ಟು ವಿಡಿಯೋನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಡ್ಯೂಟಿ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ತುಂಬ ದಿನ ಏನಾದರೂ ಒಂದು ಸಾಧನೆ ಮಾಡಬಹುದು ಯೂಟ್ಯೂಬಲ್ಲಿ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ತುಂಬಾ ಟೈಮ್ ಕೊಟ್ಟು ಪ್ರೆಷರ್ ಹಾಕಿ ಯೂಟ್ಯೂಬ್ ವಿಡಿಯೋನ ಮಾಡಿಕೊಂಡು ರೆಗ್ಯುಲರ್ ವಿಡಿಯೋನ ಮಾಡಿ ಆಗ್ತಿದೆ. ಇವಾಗ ಆಗ್ತಿಲ್ಲ. ಆದಷ್ಟು ಅರ್ನಿಂಗ್ ವಿಡಿಯೋನ ವೀಕ್ಲಿ ಒಂದು ಮಾಡ್ತಾ ಇದ್ದೀನಿ. ಲಾಸ್ಟ್ ಯಾವಾಗ ಒಂದು ವಾರ ಮುಂಚೆ ಏನೋ ಮಾಡಿದ್ದೆ, ಅದಾದಮೇಲೆ ಇವತ್ತೇನೆ ಮತ್ತೆ ಈ ವಿಡಿಯೋನ ಮಾಡ್ತಾ ಇರೋದು. ಈಗ ಈ ವಿಡಿಯೋನ ಹೋಗಿ ಎಡಿಟಿಂಗ್ ಮಾಡಬೇಕು. ಆಲ್ರೆಡಿ 10:30 ಆಗ್ಬಿಡುತ್ತೆ, 10:30 ಆಗುತ್ತೆ ಮನೆಗೆ ಹೋಗಿ. ಮತ್ತೆ ಸ್ನಾನ ಮಾಡಿ ಊಟ ಮಾಡೋಷ್ಟರಲ್ಲಿ 11 ಗಂಟೆ ಆಗ್ಬಿಡುತ್ತೆ. ಮನಗೋದು ಲೇಟ್ ಆಯಿತು ಅಂದರೆ ನಾಳೆ ಬೆಳಗ್ಗೆ ಎದ್ದೊಳೋದು ಲೇಟ್ ಆಗಿಬಿಡುತ್ತೆ. ಅಂಥ ಪರಿಸ್ಥಿತಿ ಇರುವಂಥದ್ದಾಯ್ತಾ. ಸೊ ಹಾಗಾಗಿ ವಿಡಿಯೋನ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಇನ್ಫಾರ್ಮೇಷನ್ ವಿಡಿಯೋನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ತುಂಬ ಜನ ಕೇಳ್ತಿದ್ರೆ ಇನ್ಫಾರ್ಮೇಷನ್ ವಿಡಿಯೋನ ಮಾಡಿ ಬ್ರೋ, ಯಾಕಂತಂದರೆ ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು 15 ದಿವಸಕ್ಕೊಂದ್ಸತಿ ರೂಲ್ಸು ಕಾನೂನುಗಳೆಲ್ಲ ಚೇಂಜ್ ಆಗ್ತಾನೆ ಇರ್ತವೆ. ಹಾಗಾಗಿ ಅದನ್ನೇ ಅಪ್ಡೇಟ್ ಕೊಡ್ಬೋದು. ಹೀಗಿರುತ್ತದೆ ಸ್ನೇಹಿತರೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅಂಗಡಿಗೆ ಹೋಗಬೇಕು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಏನಾದರೂ ಸಪೋರ್ಟ್ ಮಾಡಿದ್ರೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.